ಮಣ್ಣು ಭೂಮಿಯ ಮೇಲಿನ ಜೀವನದ ಅಡಿಪಾಯ. ಮಣ್ಣು ಭೂಮಿಯ ಅತ್ಯಂತ ಪ್ರಮುಖ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದಾಗಿದೆ. ಇದು ವಸ್ತುಗಳ ತೆಳುವಾದ ಪದರವಾಗಿದ್ದು, ಅದು ಭೂಮಿಯ ಹೆಚ್ಚಿನ ಮೇಲ್ಮೈಯನ್ನು ಆವರಿಸುತ್ತದೆ ಮತ್ತು ಬಹುತೇಕ ಎಲ್ಲಾ ಭೂಮಂಡಲದ ಜೀವನವನ್ನು ಬೆಂಬಲಿಸುತ್ತದೆ. ಖನಿಜಗಳು, ಸಾವಯವ ಪದಾರ್ಥಗಳು, ನೀರು, ಗಾಳಿ ಮತ್ತು ಅಸಂಖ್ಯಾತ ಜೀವಿಗಳಿಂದ ಕೂಡಿದ ಸಸ್ಯಗಳ ಬೆಳವಣಿಗೆ ಮತ್ತು ಕೃಷಿಯಿಂದ ನೀರಿನ ಶುದ್ಧೀಕರಣ ಮತ್ತು ಹವಾಮಾನ ನಿಯಂತ್ರಣದವರೆಗೆ ವಿವಿಧ ನೈಸರ್ಗಿಕ ಮತ್ತು ಮಾನವ ಪ್ರಕ್ರಿಯೆಗಳಲ್ಲಿ ಮಣ್ಣು ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಮಣ್ಣಿನ ರಚನೆ. ಮಣ್ಣಿನ ರಚನೆಯು ನಿಧಾನ ಮತ್ತು ಸಂಕೀರ್ಣ ಪ್ರಕ್ರಿಯೆಯಾಗಿದ್ದು, 5 ಪ್ರಮುಖ ಅಂಶಗಳಿಂದ ಪ್ರಭಾವಿತವಾಗಿದೆ: ಪೋಷಕವಸ್ತು, ಹವಾಮಾನ, ಸ್ಥಳಾಕೃತಿ, ಜೀವಿಗಳು ಮತ್ತು ಸಮಯ. ಈ ಪ್ರಕ್ರಿಯೆಯು ಬಂಡೆಗಳ ಹವಾಮಾನದೊಂದಿಗೆ ಪ್ರಾರಂಭವಾಗುತ್ತದೆ, ಅದು ಅವುಗಳನ್ನು ಸಣ್ಣ ಕಣಗಳಾಗಿ ಒಡೆಯುತ್ತದೆ. ಈ ಹವಾಮಾನವು ಭೌತಿಕವಾಗಿರಬಹುದು: ತಾಪಮಾನ ಬದಲಾವಣೆಗಳು, ಘನೀಕರಿಸುವ ಮತ್ತು ಕರಗಿಸುವಿಕೆಯಿಂದಾಗಿ, ರಾಸಾಯನಿಕ, ನೀರು ಮತ್ತು ಅನಿಲಗಳೊಂದಿಗಿನ ಪರಸ್ಪರ ಕ್ರಿಯೆಯಿಂದಾಗಿ, ಅಥವಾ ಜೈವಿಕ, ಕಲ್ಲುಹೂವುಗಳು ಮತ್ತು ಸಸ್ಯ ಬೇರುಗಳಂತಹ ಜೀವಿಗಳ ಚಟುವಟಿಕೆಯಿಂದಾಗಿ. ಕಾಲಾನಂತರದಲ್ಲಿ ಈ ಕಣಗಳು ಸಾವಯವ ವಸ್ತುಗಳೊಂದಿಗೆ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಕೊಳೆಯುವುದರಿಂದ ಬೆರೆತು ಮಣ್ಣಿನ ಮೂಲ ರಚನೆಯನ್ನು ರೂಪಿಸುತ್ತವೆ. ಈ ಅಭಿವೃದ್ಧಿ ಪ್ರಕ್ರಿಯೆಯು ನೂರಾರು ರಿಂದ ಸಾವಿರಾರು ವರ್ಷಗಳನ್ನು ತೆಗೆದುಕೊಳ್ಳಬಹುದು. ಮಣ್ಣಿನ ಘಟಕಗಳು. ಮಣ್ಣನ್ನು 4 ಮುಖ್ಯ ಅಂಶಗಳಿಂದ ಮಾಡಲಾಗಿದೆ. 1. ಖನಿಜ ಕಣಗಳು. ಇವು ಬಂಡೆಗಳ ಹವಾಮಾನದಿಂದ ಬರುತ್ತವೆ ಮತ್ತು ಮರಳು, ಹೂಳು ಮತ್ತು ಜೇಡಿಮಣ್ಣನ್ನು ಒಳಗೊಂಡಿವೆ. ಈ ಕಣಗಳ ಸಾಪೇಕ್ಷ ಅನುಪಾತವು ಮಣ್ಣಿನ ವಿನ್ಯಾಸವನ್ನು ನಿರ್ಧರಿಸುತ್ತದೆ. 2. ಸಾವಯವ ವಸ್ತುಗಳು. ಕೊಳೆತ ಸಸ್ಯ ಮತ್ತು ಪ್ರಾಣಿ ವಸ್ತುಗಳು ಮಣ್ಣಿನ ಫಲವತ್ತತೆ ಮತ್ತು ರಚನೆಗೆ ಕೊಡುಗೆ ನೀಡುತ್ತವೆ. 3. ನೀರು. ಮಣ್ಣಿನ ಕಣಗಳ ನಡುವಿನ ರಂಧ್ರಗಳಲ್ಲಿ ಹಿಡಿದಿರುವ ಸಸ್ಯಗಳ ಬೆಳವಣಿಗೆ ಮತ್ತು ಸೂಕ್ಷ್ಮಜೀವಿಯ ಚಟುವಟಿಕೆಗೆ ನೀರು ಅವಶ್ಯಕವಾಗಿದೆ. 4. ಗಾಳಿ. ಮಣ್ಣಿನ ರಂಧ್ರಗಳಲ್ಲಿಯೂ ಕಂಡುಬರುತ್ತದೆ, ಇದು ಬೇರುಗಳು ಮತ್ತು ಮಣ್ಣಿನ ಜೀವಿಗಳ ಉಸಿರಾಟಕ್ಕೂ ಅವಶ್ಯಕವಾಗಿದೆ. ಈ ಘಟಕಗಳ ಜೊತೆಗೆ ಪೌಷ್ಟಿಕಾಂಶದ ಸೈಕ್ಲಿಂಗ್ ಮತ್ತು ವಿಭಜನೆಯಲ್ಲಿ ಅಗತ್ಯ ಪಾತ್ರವಹಿಸುವ ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳು, ಕೀಟಗಳು, ಹುಳುಗಳು ಮತ್ತು ಇತರ ಸೂಕ್ಷ್ಮಾಣುಜೀವಿಗಳು ಸೇರಿದಂತೆ ವಿಶಾಲವಾದ ಜೀವಿಗಳ ನೆಲೆಯಾಗಿದೆ. ಮಣ್ಣಿನ ಹಾರಿಜಾನ್ಸ್ ಮತ್ತು ಪ್ರೊಫೈಲ್ಗಳು. ಮಣ್ಣನ್ನು ಹರೈಸನ್ಸ್ ಎಂದು ಕರೆಯಲ್ಪಡುವ ಪದರಗಳಲ್ಲಿ ರಚಿಸಲಾಗಿದೆ, ಇದು ಒಟ್ಟಾರೆಯಾಗಿ ಮಣ್ಣಿನ ಪ್ರೊಫೈಲ್ ಅನ್ನು ರೂಪಿಸುತ್ತದೆ. ಒಂದು ವಿಶಿಷ್ಟ ಮಣ್ಣಿನ ಪ್ರೊಫೈಲ್ ಒಳಗೊಂಡಿದೆ: ಹರೈಸನ್, ಸಾವಯವ ಪದಾರ್ಥಗಳು ಮತ್ತು ಹ್ಯೂಮಸ್ನಲ್ಲಿ ಸಮೃದ್ಧವಾಗಿರುವ ಮೇಲ್ಭಾಗದ ಪದರ. ಹಾರಿಜಾನ್, ಮೇಲ್ಮಣ್ಣು ಖನಿಜ ಕಣಗಳೊಂದಿಗೆ ಸಾವಯವ ವಸ್ತುಗಳ ಮಿಶ್ರಣವನ್ನು ಹೊಂದಿರುತ್ತದೆ. ಇದು ಅತ್ಯಂತ ಫಲವತ್ತಾಗಿದೆ ಮತ್ತು ಹೆಚ್ಚಿನ ಸಸ್ಯ ಜೀವನವನ್ನು ಬೆಂಬಲಿಸುತ್ತದೆ. ಹರೈಸನ್, ಸಬ್ಸಾಯಿಲ್,